ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಂದರೆ ಆಟೋ LPG ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಪ್ರತಿದಿನ ಪ್ರತಿಯೊಂದು ಗ್ಯಾಸ್ ಬಂಕ್ಗಳ ಮುಂಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾರೆ. ಕನಿಷ್ಠ ಒಂದು 500 ರೂಪಾಯಿಗೋ 1000 ರೂಪಾಯಿಗೋ ನಮಗೆ ಗ್ಯಾಸ್ ಸಿಗಲಿ ಅನ್ನುವಂಥ ಒಂದು ಬೇಡಿಕೆ ಎಲ್ಲ ಕಡೆ. ಇವತ್ತು ಕೂಡ ಅದೇ ರೀತಿಯಾಗಿರುವಂಥ ವಾತಾವರಣ ಬೆಂಗಳೂರಿನಾದ್ಯಂತ ಮುಂದುವರೆದಿತ್ತು. ಸೊ ಆದರೆ ಈ ಒಂದು ಪರಿಸ್ಥಿತಿ ಆಟೋ ಗ್ಯಾಸ್ ಅಥವಾ ಆಟೋ LPG ಅಭಾವಕ್ಕೆ ಏನು ಕಾರಣ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಏನು ಉತ್ತರ ಅನ್ನುವಂಥದ್ದನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಸೊ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಸಿಕ್ತು. ಆ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತೀನಿ. ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ ಒಂದು 20-25 ಲಕ್ಷ ಆಟೋಗಳು ಇರ್ಬೋದು. ಸೊ ಇಷ್ಟು ಆಟೋಗಳಿಗೆ ಇದರಲ್ಲಿ CNG ಆಟೋಗಳು ಕೂಡ ಇದ್ದಾವೆ, ಅಥವಾ ಹಳೆಯ ಆಟೋಗಳಲ್ಲಿ ಕೆಲವೆಲ್ಲ ಪೆಟ್ರೋಲ್ ಆಟೋಗಳಿದ್ದಾವೆ. ಈಗ ಬರುವಂಥ ಬಹುತೇಕ ಆಟೋಗಳು LPG ಅಂದರೆ LPGಯನ್ನು ಬಳಸ್ಕೊಂಡೇ ರನ್ ಆಗುವಂಥ ಆಟೋಗಳು ಹೆಚ್ಚಿರುವಂಥದ್ದು. ಸೊ ಇದಕ್ಕೆ ಪ್ರತಿದಿನ ಬೆಂಗಳೂರಿನಲ್ಲಿ 45,000 ಮೆಟ್ರಿಕ್ ಟನ್ನಷ್ಟು LPG ಗ್ಯಾಸ್ನ ಅಗತ್ಯ ಇದೆ. 45 ಮೆಟ್ರಿಕ್ ಟನ್ನು ಅಂತಂದರೆ 45,000 kg ಪ್ರತಿದಿನ LPG ಗ್ಯಾಸ್ ಆಟೋಗಳಿಗಂತಲೇ ಬೇಕಾಗುತ್ತೆ. ಸೊ ಆದರೆ ಈಗ ಪೂರೈಕೆ ಆಗ್ತಾ ಇರುವಂಥದ್ದು ಪ್ರತಿದಿನ 25 ಮೆಟ್ರಿಕ್ ಟನ್ ಮಾತ್ರ, ಅಂತಂದರೆ 25,000 kg ಮಾತ್ರ. ಉಳಿದಿರುವಂಥ 20 ಮೆಟ್ರಿಕ್ ಟನ್ 20,000 kgಯಷ್ಟು ಅಭಾವ ಪ್ರತಿದಿನ ಬೆಂಗಳೂರಿನಲ್ಲಿ ಉಂಟಾಗ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಸಮರ್ಪಕವಾಗಿ ಆಟೋ ಚಾಲಕರಿಗೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ಸರತಿ ಸಾಲಲ್ಲಿ ನಿಲ್ಲಬೇಕಾಗಿರುವಂಥ ಪರಿಸ್ಥಿತಿ ಬರ್ತಾ ಇರುವಂಥದ್ದು. ಯಾವ ರೀತಿಯಾಗಿರುವಂಥ ಆ ಪರಿಸ್ಥಿತಿಗೆ ಬಿದ್ದಿದ್ದಾರೆ ಅಂತಂದರೆ ಆಟೋ ಚಾಲಕರು ಪಾಪ ಅವರು ದಿನದ 24 ಗಂಟೆನೂ ಕೂಡ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ. ಯಾಕೆಂದರೆ ಯಾವಾಗ ಅವರ ಆಪ್ಷನ್ ಬರುತ್ತೆ, ಯಾವಾಗ ಅವ್ರಿಗೆ ಸಿಗುತ್ತೆ ಅನ್ನೋದು ಗೊತ್ತಿರಲ್ವಲ್ಲ. ಸೊ ಆ ಕಾರಣಕ್ಕಾಗಿ ರಾತ್ರಿ ಹಗಲು ಅಲ್ಲೇ ಮಲ್ಕೊಂಡು ಅಲ್ಲೇ ದೈನಂದಿನ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಕನಿಷ್ಠ ಗ್ಯಾಸ್ಗೋಸ್ಕರ ಈ ರೀತಿಯಾಗಿ ಆಟೋ ಚಾಲಕರು ಪರದಾಡ್ತಾ ಇರುವಂಥದ್ದು. ಇದಕ್ಕೇನು ಕಾರಣ ಅಂತಂದರೆ ಅವರಿಗೆ ಆಟೋ ಬಿಟ್ಟರೆ ಬೇರೆ ಯಾವುದೇ ದುಡಿಮೆ ಇಲ್ಲದೆ ಇರುವಂಥದ್ದು. ಸೊ ಆಟೋಗೆ ಗ್ಯಾಸ್ ಹಾಕಿಸ್ಕೊಳ್ಳೋದೇ ಈಗ ಬದುಕಿನ ಬಹುದೊಡ್ಡ ಅನಿವಾರ್ಯತೆಯಾಗಿ ಅವರಿಗೆ ಪರಿಣಮಿಸಿರುವಂಥದ್ದು. ಸೊ ಯಾಕೆ ಹಿಂಗಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪೆಟ್ರೋಲಿಯಂ ಕಂಪ್ನಿಗಳ ಜೊತೆ ಮಾತನಾಡಿದ್ವಿ. ಜೊತೆಗೆ ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಏಜೆನ್ಸಿಗಳ ಜೊತೆಗೂ ಮಾತನಾಡಿದ್ವಿ. ಸೊ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಅವರು ನಮಗೆ ಹೇಳ್ತಾ ಹೋದರು. ನಿಮಗೆ ಗೊತ್ತಿದೆ, ಈ ಒಂದು ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಆರಂಭವಾದಂಥ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಉಂಟಾಯಿತು. ಒಂದು ಯುದ್ಧ ಶುರುವಾಗಿ ಹೆಚ್ಚು ಕಮ್ಮಿ 2 ವಾರ ಆದಮೇಲೆ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಅಲ್ಲಿಂದ ಆಮದಾಗ್ತಾ ಇದ್ದಂಥ ಗ್ಯಾಸ್ ಇರ್ಬೋದು ಅಥವಾ ಕಚ್ಚಾ ತೈಲ ಪೆಟ್ರೋಲಿಯಂ ಉತ್ಪನ್ನಗಳೆಲ್ಲವೂ ಕೂಡ ಬಂದಾಯಿತು. ಸೊ ಬಂದಾಗಿರುವಂಥ ಕಾರಣಕ್ಕಾಗಿ ಮೊದಲಿಗೆ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಉಂಟಾಯಿತು. ಹೋಟೆಲ್ಗಳು ಬಂದಾಗ್ತಾ ಹೋಯಿತು. ಹೋಟೆಲ್ಗಳು ಬಂದಾದಂಥ ಸಂದರ್ಭದಲ್ಲಿ ಹೋಟ್ಲಿಗೆ ಹೊಂದ್ಕೊಂಡಿರುವಂಥ ಕೆಲವೊಂದಿಷ್ಟು ಕಾರ್ಯಚಟುವಟಿಕೆಗಳು ಅಥವಾ ವ್ಯವಹಾರಗಳು ಮೇಲೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರ್ತಾ ಹೋಯಿತು. ಸೊ ಅದಾದ ಬಳಿಕ ಸ್ವಿಗ್ಗಿ ಝೊಮ್ಯಾಟೊ ಅವರಿಗೆಲ್ಲ ಹೊಡೆತ ಬೀಳ್ತಾ ಹೋಯಿತು. ಈಗ ಆಟೋ ಚಾಲಕರಿಗೂ ಕೂಡ ಹೊಡೆತ ಬಿದ್ದಿರುವಂಥದ್ದು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈ ಯುದ್ಧದ ಸಂದರ್ಭದಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಏನು ಅಭಾವ ಉಂಟಾಯಿತು ಅಥವಾ ಏಟು ಬಿತ್ತೋ, ಸೊ ಅದೇ ಥರದ ಅಭಾವ ಗೃಹ ಬಳಕೆಯ ಡೊಮೆಸ್ಟಿಕ್ ಗ್ಯಾಸ್ಗಳ ಮೇಲೂ ಕೂಡ ಬಿದ್ದಿದೆ. ಆದರೆ ಅದನ್ನು ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಈ LPGಯನ್ನು ಗೃಹ ಬಳಕೆಗೆ ಡೊಮೆಸ್ಟಿಕ್ ಕಡೆಗೆ ಕಂಪ್ನಿಗಳು ಅಂದರೆ ಸರ್ಕಾರ ಸ್ವಾಮ್ಯದ ಕಂಪ್ನಿಗಳು ಡೈವರ್ಟ್ ಮಾಡಿಕೊಂಡಿದೆ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಮಾಹಿತಿ. ಯಾಕೆ ಇದನ್ನು ಮಾಡಿಕೊಂಡ್ರು ಅಂತಂದರೆ, ಒಂದೊಮ್ಮೆ ಡೊಮೆಸ್ಟಿಕ್ ಗ್ಯಾಸ್ಗಳ ಅಭಾವ ಉಂಟಾದರೆ ಜನಸಾಮಾನ್ಯರ ಮೇಲೆ ಅದು ಈಗ ಎಷ್ಟು ಇಂಪ್ಯಾಕ್ಟ್ ಬಿದ್ದಿದೆಯೋ ಇದಕ್ಕಿಂತ ಕೆಟ್ಟದಾಗಿರುವಂಥ ಇಂಪ್ಯಾಕ್ಟ್ ಜನಸಾಮಾನ್ಯರ ಮೇಲೆ ಬೀಳುತ್ತೆ ಅನ್ನುವಂಥ ಒಂದು ನೆಪದಲ್ಲಿ ಈಗ ಈ ಆಟೋ LPGಗೆ ಅಂದರೆ ಆಟೋಗಳಿಗೆ ಕೊಡಬೇಕಾಗಿ ಅಥವಾ ಬರ್ತಾ ಇದ್ದಂಥ LPGಗಳನ್ನು ಡೈವರ್ಟ್ ಮಾಡಿ ಡೊಮೆಸ್ಟಿಕ್ ಗ್ಯಾಸ್ಗಳಿಗೆ ಬಳಕೆ ಮಾಡೋದಕ್ಕೆ ಈಗ ಬಳಸ್ಕೊಳ್ತಾ ಇರುವಂಥದ್ದು. ಸೊ ಆ ಒಂದು ಮುಖ್ಯ ಕಾರಣದಿಂದಾಗಿ ಈಗ ಈ ಒಂದು ಆಟೋ LPG ಅಭಾವ ಉಂಟಾಗಿರುವಂಥದ್ದು. ಸೊ ಬೆಂಗಳೂರಿಗೆ ಪ್ರತಿದಿನ 45,000 kgಯಷ್ಟು ಆಟೋ LPG ಬೇಕಾಗುತ್ತೆ. ಸೊ ಈಗ ಸದ್ಯಕ್ಕೆ 25,000 kgಯಷ್ಟು ಪೂರೈಕೆ ಆಗ್ತಿದೆ. ಉಳಿದಿರುವಂಥ 20 ಮೆಟ್ರಿಕ್ ಟನ್ನಷ್ಟು LPG ಅಭಾವ ಉಂಟಾಗ್ತಾ ಇರುವಂಥದ್ದು. ಸೊ ಇದನ್ನು ಕ್ರಮೇಣವಾಗಿ ಇಸ್ರೇಲ್ ಯುದ್ಧ ಕಡಿಮೆಯಾಗಿ ಹಾರ್ಮುಜ್ ಜಲಸಂಧಿ ಈಗೇನು ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಹಡಗುಗಳು ಬರ್ತಾ ಇದೆ ಭಾರತದತ್ತ, ಕೆಲವೊಂದಿಷ್ಟು ಬಂದಿದೆ, ಇನ್ನೂ ಕೂಡ ಬರುತ್ತೆ ಅನ್ನುವಂಥದ್ದನ್ನು ಕೇಂದ್ರ ಪೆಟ್ರೋಲಿಯಂ ಸಚಿವರಾಗಿರುವಂಥ ಹರ್ದೀಪ್ ಸಿಂಗ್ ಪುರಿ ಅವರು ಇತ್ತೀಚೆಗಷ್ಟೇ ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿಯನ್ನು ಕರೆದು ಹೇಳಿದರು. ಸೊ ಅವೆಲ್ಲವೂ ಕೂಡ ಯಥಾ ಪ್ರಕಾರ ಬಂತು ಅಂತಂದರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಒಂದೊಮ್ಮೆ ಬಂದಿಲ್ಲ ಅಂತಂದರೆ ಈ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ. ಆಟೋ ಚಾಲಕರಿಗೆ ಗ್ಯಾಸ್ ಅನ್ನೋದು ಮರೀಚಿಕೆ ಆಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಹೋಟೆಲ್ ಉದ್ಯಮ ಹೆಂಗೆ ಹಳ್ಳ ಹಿಡಿತು ಅದೇ ರೀತಿಯಲ್ಲಿ ಆಟೋ ಚಾಲಕರು ಕೂಡ ಪರದಾಡ್ತಾರೆ. ಪಾಪ
ಅವರು ಏನೋ ಕೆಲವೊಂದಿಷ್ಟು ಆಟೋ ಚಾಲಕರ ಮೇಲೂ ಕೂಡ ಒಂದು ರೀತಿಯಾದಂಥ ಅಪವಾದ ಇದೆ. ಅದರ ಹೊರತಾಗಿಯೂ ಕೂಡ ಸಾಕಷ್ಟು ಮಂದಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಆಟೋ ಚಾಲಕರಿಗೆ ದುಡಿಮೆ ಇಲ್ಲ ಅಂತಂದರೆ ಅವ್ರ ಕುಟುಂಬಗಳು, ಅವ್ರ ಮಕ್ಕಳು, ಅವ್ರಿಗೂ ಕೂಡ ಸಾಕಷ್ಟು ಕಮಿಟ್ಮೆಂಟ್ಗಳಿರ್ತವೆ. ಊಟಕ್ಕೆ ದುಡ್ಡು ಬೇಕು, ಬಟ್ಟೆಗೆ ದುಡ್ಡು ಬೇಕು, ಮಕ್ಕಳ ಎಜುಕೇಷನ್ಗೆ ದುಡ್ಡು ಬೇಕು, ಪ್ರತಿದಿನ ಅವ್ರು ಸಾಲ ಇಸ್ಕೊಂಡಿರ್ತಾರೆ, ಆ EMI ಕಟ್ಟಬೇಕು, ಅಥವಾ ಫೈನಾನ್ಸ್ ಪ್ರತಿದಿನ ಕಟ್ಟುವಂಥದ್ದು ಇರುತ್ತೆ, ಅದು ತಿಂಗಳಿಗೆ EMI ಕಟ್ಟುವಂಥದ್ದು ಇರುತ್ತೆ. ಅವರ ಜೀವನವು ಕೂಡ ಭಾಳಷ್ಟು ಸಂಕಷ್ಟಕ್ಕೆ ಈಡಾಗುತ್ತೆ. ಸೊ ಈ ಕಾರಣದಿಂದಾಗಿ ಆಟೋ LPG ಕೂಡ ಸಮರ್ಪಕವಾಗಿ ಪೂರೈಕೆ ಆಗದಿದ್ದರೆ ಮುಂದಿನ ದಿನಗಳು ಮತ್ತಷ್ಟು ಭೀಕರ ಆಗಿರುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಸದ್ಯಕ್ಕೆ ಬೀದಿಗಳಲ್ಲಿ ಅಲೀತಾ ಇದ್ದಾರೆ ಆಟೋ ಚಾಲಕರು, ಗಂಟೆಗಟ್ಟಲೆ ದಿನಗಟ್ಟಲೆ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್. ಇವತ್ತು ಕೊತ್ತನೂರು ಬಳಿ ಒಂದು LPG ಆಟೋ ಗ್ಯಾಸ್ ಬಂಕ್ ಮುಂದೆ ಹೆಚ್ಚು ಕಮ್ಮಿ 4ರಿಂದ 5 ಕಿಲೋಮೀಟ್ರ್ ಉದ್ದದ ಕ್ಯೂ ಇತ್ತು. KR ಮಾರ್ಕೆಟ್ನಲ್ಲಿತ್ತು, ಶೇಷಾದ್ರಿಪುರಂನಲ್ಲಿತ್ತು, ರಾಜಾಜಿನಗರದಲ್ಲಿತ್ತು. ಸೊ ಎಲ್ಲ ಕಡೆಗಳಲ್ಲೂ ಕೂಡ ಗ್ಯಾಸ್ನ ಅಭಾವ ಆಗಿದೆ. 25 ಖಾಸಗಿ ಕಂಪನಿಗಳ ಗ್ಯಾಸ್ ಕಂಪನಿಗಳಿದ್ದಾವೆ, ಅಲ್ಲೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಔಟ್ ಆಫ್ ಸ್ಟಾಕ್ ಆಗ್ತದೆ. ಸದ್ಯಕ್ಕೆ ಈ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳು ಯಾವುದಿದ್ದಾವೆ, ಅದು HP ಇರ್ಬೋದು, ಅಥವಾ BP, ಅಥವಾ IOCL ಇರ್ಬೋದು, ಈ ಎಲ್ಲ ಕಂಪ್ನಿಗಳಲ್ಲಿ ಕನಿಷ್ಠ ಒಂದು 400 ರೂಪಾಯಿಗೆ 500 ರೂಪಾಯಿಗೆ ಕನಿಷ್ಠ ಅಂದರೆ ಸೀಮಿತವಾಗಿ ಕೊಡ್ತಾ ಇದ್ದಾರೆ. ಸೊ ಆ ಒಂದು 500 ರೂಪಾಯಿಗೆ ಅಂತಂದರೆ ಹೆಚ್ಚು ಕಮ್ಮಿ 4ರಿಂದ 5 ಲೀಟ್ರ್ ಸಿಗ್ಬೋದೇನಪ್ಪ. ಅಂದರೆ 65 ರೂಪಾಯಿ ಇತ್ತು ಆಟೋ LPG ಬೆಲೆ. ಈಗ ಅದು ಸಡನ್ನಾಗಿ ಈ ಕೊರತೆ ಅಭಾವ ಕ್ಷಾಮದಿಂದಾಗಿ 100 ರೂಪಾಯಿ 110 ರೂಪಾಯಿವರೆಗೂ ಅದು ಏರಿಕೆ ಆಗಿರುವಂಥದ್ದು. ಸೊ ಹೀಗಾಗಿ 500 ರೂಪಾಯಿ ಅಂತಂದರೆ ಹೆಚ್ಚು ಕಮ್ಮಿ 4ರಿಂದ 5 ಲೀಟ್ರ್ನಷ್ಟು 5 kgಯಷ್ಟು LPG ಗ್ಯಾಸ್ ಸಿಗಬಹುದು. ಆ 5 kgಯಿಂದ ನಮಗೆ 70-80 ಕಿಲೋಮೀಟ್ರ್ ಓಡಿಸ್ಬೋದು. ಬೆಂಗಳೂರಿನಂಥ ಟ್ರಾಫಿಕ್ ಸಿಟಿಗಳಲ್ಲಿ ಅದು ಮೈಲೇಜ್ ಇನ್ನೂ ಕೂಡ ಕಡಿಮೆ ಆಗುತ್ತೆ, ಸಿಗ್ನಲ್ಗಳು ಜಾಸ್ತಿ ಇರೋದ್ರಿಂದ. ಸೊ ಅದರಿಂದ ನಮ್ಗೆ ಏನೂ ಆಗೋದಿಲ್ಲ. ಮನೆಗೆ ಅಥವಾ ನಮ್ಮ ಕೆಲಸಕ್ಕೆ ಓಡಾಡೋದಕ್ಕೆ 500 ರೂಪಾಯಿ ಗ್ಯಾಸ್ ಸಾಕಾಗಲ್ಲ ಅನ್ನೋದು ಆಟೋ ಚಾಲಕರ ಮಾತು. ಇವತ್ತು ನ್ಯೂಸ್ 18 ತುಂಬ ಅಂದರೆ ಹೆಚ್ಚು ಕಮ್ಮಿ ಒಂದು 30-40 ಆಟೋ ಚಾಲಕರನ್ನು ಮಾತಾಡ್ಸೋಂಥ ಸಂದರ್ಭದಲ್ಲಿ ಅವರು ಕೂಡ ಅವರ ಕುಟುಂಬದ ಕಥೆಗಳನ್ನು ಹೇಳ್ತಾ ಇದ್ರು. ಪಾಪ ಭಾಳ ಕಷ್ಟ ಆಗ್ತಾ ಇದೆ, ಕೇಳೋದಕ್ಕೂ ಕೂಡ ಆಗದಿರುವಂಥ ಪರಿಸ್ಥಿತಿ, ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಕೂಡ ಇದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕು. ಬಗೆಹರಿದಿಲ್ಲ ಅಂತಂದರೆ ಈ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತೆ. ಹಾಗಂತ ಡೊಮೆಸ್ಟಿಕ್ ಗ್ಯಾಸ್ಗಳಿಗೂ ಕೂಡ ಅಲ್ಲಿಂದ ಅಲ್ಲಿಗೆ ಕೊಡೋದು ಬೇಡ, ಇಲ್ಲಿಗೆ ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತಂದ್ರೆ ಅದು ಕೂಡ ಬಗೆಹರಿಯೋದಿಲ್ಲ. ಯಾಕೆಂದರೆ ಮನೆಗಳಿಗೆ ಗ್ಯಾಸ್ ಮುಟ್ಟಿಲ್ಲ ಅಂತಂದರೆ ಅದು ಮತ್ತೊಂದು ದೊಡ್ಡ ಸಮಸ್ಯೆ, ಇದಕ್ಕಿಂತನೂ ದೊಡ್ಡ ಸಮಸ್ಯೆಗೆ ಒಂದು ರೀತಿಯಲ್ಲಿ ದಾರಿ ಮಾಡಿಕೊಡುತ್ತೆ. ಆದರೆ ಈ ಸದ್ಯದ ಪರಿಸ್ಥಿತಿನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.